ಈ ಸಬ್ಬೇನಹಳ್ಳಿ ಇದು ಸುಮಾರು 25 ವರ್ಷದಿಂದ ಹಳೆಯ ರಸ್ತೆ ಇದು. ಯಾವುದೇ ಹಿಂದೆ ಯಾವ ಸರ್ಕಾರಗಳು ಕೆಲಸ ಮಾಡಿರಲಿಲ್ಲ. ಈ ಥರ ಸಮಸ್ಯೆ ಆಗಿ ಸುಮಾರು ಜನಕ್ಕೆ ಇದು ಈತ್ಮಾಕ್ನಹಳ್ಳಿಗೆ ಹೋಗೋ ರಸ್ತೆ, ಈ ರಸ್ತೆ ತುಂಬ ಪ್ರಾಬ್ಲಮ್ ಇತ್ತು. ಸುಮ್ಮನೆ ಭರವಸೆ ಕೊಟ್ಕೊಂಡು ಮಾತುಗಳು ಹೇಳ್ಕೊಂಡಿದ್ರೆ ಸಾಧ್ಯ ಇಲ್ಲ. ಈ ಥರ ಕೆಲಸ ಮಾಡಿ ತೋರಿಸಿದಾಗ ಅವರು ಒಬ್ಬ ಸಮರ್ಥ ನಾಯಕನು ಅಂತೇಳಿ ಹೇಳ್ತಾರೆ ಅವ್ರನ್ನ. ಇನ್ನೂ ಅಷ್ಟು ಅಭಿವೃದ್ಧಿ ಆಗಲಿ, ನಮ್ಮ ಗ್ರಾಮಕ್ಕೆ ಪ್ರದೀಪ್ ಈಶ್ವರ್ ಇನ್ನೂ ಅಷ್ಟು ಅಭಿವೃದ್ಧಿ ಹಾಕ್ಕೊಡ್ಲಿ. ಸರ್, ಸಬ್ಬೇನಹಳ್ಳಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಚಿನ್ನಮಲೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರದೀಪ್ ಈಶ್ವರ್ ಅವರು ಒಂದು ಒಳ್ಳೆಯ ಅನುದಾನ ಕೊಟ್ಟು ಇಲ್ಲಿ ಈ ಒಂದು ದೊಡ್ಡ ರಸ್ತೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈ SDMC ಕೋಟಾದಲ್ಲಿ 22 ಲಕ್ಷ ಅನುದಾನ ಕೊಟ್ಟು ಆ ರಸ್ತೆನೂ ಕಂಪ್ಲೀಟ್ ಆಗಿದೆ. ಮತ್ತು ಒನ್ನೇನಹಳ್ಳಿಯಿಂದ ಬರ್ತಕ್ಕಂಥ ರಸ್ತೆ ಅಡ್ರಸ್ತೆಯಲ್ಲಿ ಸುಮಾರು 6 ಮೋರಿಗಳು ಎಲ್ಲನೂ ಬ್ಲಾಕ್ ಆಗಿ ಎಲ್ಲ ಮಳೆ ನೀರು ಎಲ್ಲ ಒತ್ತುವರಿ ಎಲ್ಲ ರಾಜಕಾಲುವೆಗಳೆಲ್ಲ ಒತ್ತುವರಿ ಆಗಿ ಜಮೀನುಗಳೆಲ್ಲ ನೀರು ತುಂಬ್ಕೊತಾ ಇತ್ತು. ಅದನ್ನೆಲ್ಲ ತೆರವುಗೊಳಿಸಿ ಭಾಳ ಅಚ್ಚುಕಟ್ಟಾಗಿ ಕಾಮಗಾರಿ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಈ ಒಂದು ಒಳ್ಳೆ ಅನುದಾನ ಕೊಟ್ಟು ಈ ಒಂದು ಕಾರ್ಯ ಮಾಡ್ತಾ ಇರೋದಕ್ಕೆ ನಮ್ಮ ಎಲ್ಲ ರೈತ ಕುಟುಂಬದವರು ಇದು ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಈ ಸಬ್ಬೇನಹಳ್ಳಿ ಇದು ಸುಮಾರು 25 ವರ್ಷದಿಂದ ಹಳೆಯ ರಸ್ತೆ ಇದು. ಯಾವುದೇ ಹಿಂದೆ ಯಾವ ಸರ್ಕಾರಗಳು ಕೆಲಸ ಮಾಡಿರಲಿಲ್ಲ. ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಇದೊಂದು ದೊಡ್ಡ ಕಾಮಗಾರಿ ಆಗ್ತಾಯಿದೆ. ಅದರಿಂದ ಎಲ್ಲ ಕಾರ್ಯಕರ್ತರು, ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಭಾಳ ಸಂತೋಷ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ರೈತಾಪಿ ವರ್ಗ ಜಾಸ್ತಿ ಇದ್ದಾರೆ, ಹೂ ಬೆಳೆಗಾರರು ಜಾಸ್ತಿ ಇದ್ದಾರೆ. ಇಲ್ಲಿ ರೋಸು, ಸೇವಂತಿಗೆ ಮತ್ತು ಎಲ್ಲ ಥರದ ಬೆಳೆಗಳು ತಗೊಂಡು ಇದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಎಲ್ಲ ಗುಣಿಗಳು ಬಿದ್ದಿತ್ತು, ಭಾಳ ತೊಂದರೆ ಆಗಿತ್ತು. ಅದು ಈ ರಸ್ತೆ ಆಗ್ತಾ ಇರೋದಕ್ಕೆ ಜನಗಳು ರೈತರ ಮುಖದಲ್ಲಿ ಸಂತೋಷ ಬಂದಿದೆ. ಈಗ ಬರ ಬಂದಿದ್ರೂ ಈ ಒಂದು ರಸ್ತೆ ಆಗಿರೋದ್ರಿಂದ ರೈತರ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇದೆ, ಭಾಳ ಖುಷಿ ಆಗ್ತಾ ಇದೆ. ಸರ್, ಈ ಥರ ಕಾಮಗಾರಿಗಳಾಗಬೇಕು. ಯಾವುದೇ ಒಬ್ಬ ಶಾಸಕನು ಜನಪ್ರತಿನಿಧಿ ಆದರೆ ಸಾಲದು, ಜನಪರ ಕೆಲಸ ಮಾಡತಕ್ಕಂಥ ನಾಯಕರು ಬೇಕಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸುಮ್ಮನೆ ಭರವಸೆ ಕೊಟ್ಕೊಂಡು ಮಾತುಗಳು ಹೇಳ್ಕೊಂಡಿದ್ರೆ ಸಾಧ್ಯ ಇಲ್ಲ. ಈ ಥರ ಕೆಲಸ ಮಾಡಿ ತೋರಿಸಿದಾಗ ಅವರು ಒಬ್ಬ ಸಮರ್ಥ ನಾಯಕನು ಅಂತೇಳಿ ಹೇಳ್ತಾರೆ ಅವ್ರನ್ನ. 20 ವರ್ಷದಿಂದನೂ ಇದು ಆಳು ಬಿದ್ದು ರಸ್ತೆ ಥರ ಇತ್ತು, ಗುಂಡಿಗಳ ಥರ ಇತ್ತು. ಈ ಥರ ಸಮಸ್ಯೆ ಆಗಿ ಸುಮಾರು ಜನಕ್ಕೆ ಇದು ಈತ್ಮಾಕ್ನಹಳ್ಳಿಗೆ ಹೋಗೋ ರಸ್ತೆ, ಈ ರಸ್ತೆ ತುಂಬ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ನ ನಾವು ಗ್ರಾಮಸ್ಥರೆಲ್ಲ ಸೇರಿ ಎಷ್ಟೋ ಸಾರಿ ಪ್ರಯತ್ನ ಪಟ್ಟು ಈ ರಸ್ತೆ ಹಾಕೋಕ್ಕಾಗಲಿಲ್ಲ. ಆಮೇಲೆ ಹಿಂದೆ ಇದ್ದ ಶಾಸಕರಿಗೂ ಅವ್ರಿಗೂ ಎಲ್ಲ ಮನವಿ ಮಾಡಿದ್ವಿ, ಹಾಕಲಿಲ್ಲ. ಈಗಿರ್ತಕ್ಕಂಥ ಶಾಸಕರನ್ನ ನಾವು ಮನವಿ ಮಾಡಿದಾಗ ನಮ್ಮ ಬಾಬು ಅವರೇ ಕರ್ಕೊಂಡೋಗಿ ನಮ್ಮನ್ನ ಮನವಿ ಮಾಡಿದ್ರು. ಅವ್ರ ಮುಖಾಂತರ ಇದು ಗ್ರ್ಯಾಂಟ್ ಆಯಿತು. ಗ್ರ್ಯಾಂಟ್ ಆದಾಗ ಇವರು ಏನು ಮಾಡಿದ್ರು, ಈ ರಸ್ತೆನ ಕಾಮಗಾರಿ ಚಾಲನೆ ಮಾಡಬೇಕಾದ್ರೆ ಇದು ದೊಡ್ಡ ಗಾತ್ರದ ಅಮೌಂಟ್ ನಮ್ಗೆ ಹಾಕ್ಕೊಟ್ರು. ಸ್ವಲ್ಪ ತಡಿ ಬಾಬು, ಸ್ವಲ್ಪ ಒಳ್ಳೆ ಅಮೌಂಟ್ ಹಾಕ್ಕೊಡ್ತೀವಿ ಅಂತೇಳಿ ನಮಗೆ ದೊಡ್ಡ ಗಾತ್ರದ ಅಮೌಂಟ್ ಹಾಕ್ಕೊಟ್ರು. ಶಾಸಕರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು. ಈ ವಿಷಯದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗುವಂಥ ಸನ್ನಿವೇಶ ನಮ್ಮದು, ಈ ಗ್ರಾಮಸ್ಥರದ್ದು. ಇನ್ನೂ ಅಷ್ಟು ಅಭಿವೃದ್ಧಿ ಆಗಲಿ, ನಮ್ಮ ಗ್ರಾಮಕ್ಕೆ ಪ್ರದೀಪ್ ಈಶ್ವರ್ ಇನ್ನೂ ಅಷ್ಟು ಅಭಿವೃದ್ಧಿ ಹಾಕ್ಕೊಡ್ಲಿ. ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ. ಮತ್ತೆ ಅವ್ರನ್ನೇ ಆಯ್ಕೆ ಮಾಡಬೇಕಂತ ಸನ್ನಿವೇಶ ನಮ್ಮಲ್ಲಿ ಬಂದು ಮತ್ತೆ ನಮ್ಮೂರಲ್ಲಿ ಇನ್ನೂ ಕೆಲಸಗಳು ಮಾಡಿಕೊಡ್ಲಿ ಅಂತ ನಾವು ಕಳಕಳಿಯಿಂದ ಬೇಡ್ಕೋತೀವಿ ಸರ್. ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾತಾಗಿರುವ ಏಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಇಷ್ಟು ದಿನ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಇದ್ವಿ. ಇವಾಗ ರೈಲ್ವೆ ಸ್ಟೇಷನ್ ರೋಡ್ 2nd ಕ್ರಾಸ್ ಅಲ್ಲಿ ಹೊಸ ಆಫೀಸು ಫುಲ್ ಅಪ್ಡೇಟೆಡ್ ವರ್ಷನ್ ಮಾಡಿದೀವಿ. ಎಲ್ಲ ಹೊಸ ಮಾಡ್ಲುಗಳು, ನಿಮ್ಮ ಮನೆ ಕಿಚನ್ ಇಂಟೀರಿಯರ್ ಗೆ ಸೆಟ್ ಆಗೋ ತರ ಮಾಡ್ಲುಗಳು, ನಿಮ್ಮ ಮನೆ ನೀರಿಗೆ ಸೆಟ್ ಆಗೋ ತರ ವಾಟರ್ ಪ್ಯೂರಿಫೈರ್ ಮಾಡ್ಲುಗಳು, RO ಪ್ಲಾಂಟ್ ಮೆಟೀರಿಯಲ್ಸ್, RO ಪ್ಲಾಂಟ್ಗಳು, ವಾಟರ್ ಸಾಫ್ಟ್ನರ್ಸ್ ಪ್ರತಿಯೊಂದು ಇದೆ. ಈ ವಾಟರ್ ಪ್ಯೂರಿಫೈರ್ಸ್ ನ ಇವಾಗ ಇಷ್ಟು ದಿನ 5,500 ಆಫರ್ ಇತ್ತು, ಇವಾಗ ಖಾಲಿ 5,000 ರೂಪಾಯಿಗೆ ಆಫರ್ ಕೊಡ್ತಾ ಇದೀವಿ. ಈಗ ನಮ್ಮ ಹೊಸ ಅಡ್ರೆಸ್ ಬಂದು DB ರೋಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಹೋಗೋ ರೋಡ್ ಅಲ್ಲಿ 2nd ಕ್ರಾಸ್ ಲೆಫ್ಟ್ ಅಲ್ಲಿ ಲೊಕೇಟ್ ಆಗಿದೀವಿ ಇವಾಗ.